ಹಾಯ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳ ಪಟ್ಟಿ: ಅರಿಶಿಣ ಕುಂಕುಮ, ಗಂಧ, ಊದುಬತ್ತಿ, ಕರ್ಪೂರ, ಧೂಪ, ಬತ್ತಿ, ದೀಪದ ಎಣ್ಣೆ ಅಥವಾ ತುಪ್ಪ. ಪೂಜೆಗೆ ಬೇಕಾದ ಸಾಮಗ್ರಿಗಳು: ಪೂಜೆಗೆ ಬೇಕಾಗುವ ಹೂವುಗಳು: ಮಲ್ಲಿಗೆ, ಗುಲಾಬಿ, ಸೇವಂತಿಗೆ, ಹೂವಿನ ಹಾರ, ತುಳಸಿ ಹಾರ, ಕನಕಾಂಬರ, ದಾಸವಾಳ ಮತ್ತು ಬಿಡಿ ಹೂವುಗಳು ಮತ್ತು ತಾವರೆ ಹೂವು. ಇನ್ನೂ ಮುಂತಾದ ಹೂವುಗಳಲ್ಲಿ ನೀವು ಪೂಜೆಗೆ ತಗೋಬೋದು. ತಾವರೆ ಹೂವು ಒಂದಾದರೂ ಇಟ್ಕೋಬೇಕು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ನಿಮಗೆ ಇಷ್ಟವಾದ ಹೂವನ್ನೇ ಮಡಿಸಿ. ಇನ್ನೂ ಹಣ್ಣುಗಳು: ಬಾಳೆಹಣ್ಣು, ದಾಳಿಂಬೆ, ಸೇಬು, ದ್ರಾಕ್ಷಿ, ಅನಾನಸ್. ಇನ್ನೂ ಮುಂತಾದ ಹಣ್ಣುಗಳು ಯಾವಾದರೂ ಬೇಕಾದ್ರೂ ಪೂಜೆಗೆ ನೀವು ಇಟ್ಕೋಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ ಇಟ್ಕೋಬೋದು ಪೂಜೆಗೆ. ಡ್ರೈ ಫ್ರೂಟ್ಸ್: ಪೂಜೆಗೆ ಬೇಕಾಗದ್ದು ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತತ್ತಿ ಅಥವಾ ಖರ್ಜೂರ, ಕಲ್ಸಕ್ಕರೆ. ಇನ್ನೂ ಮುಂತಾದವುಗಳನ್ನು ಬೇಕಾದ್ರೆ ಇಟ್ಕೋಬೋದು. ನೆಕ್ಸ್ಟು ದೇವಿಗೆ ಅಲಂಕಾರಕ್ಕೆ ಸಾಮಗ್ರಿಗಳು: ಪೀಠ, ಮರದಾದರೂ ಆಗುತ್ತೆ, ಇಲ್ಲ ಬೆಳ್ಳಿದಾದರೂ ಆಗುತ್ತೆ. ಎರಡೂ ಇಲ್ಲ ಅಂದರೆ ಬಾಳೆದೆಲೆ ಹಾಸಿ 3 ಬಕ್ಸೆಯೋ 5 ಬಕ್ಸೆಯೋ ಅಕ್ಕಿ ಹಾಕಿ ಕಳಸ ಮಡಗ್ಬೋದು. ಎರಡನೇದಾಗಿ ಬಳೆ ಕೆಂಪುದಾದರೂ ಆಗುತ್ತೆ, ಇಲ್ಲ ಹಸಿರು ಬಣ್ಣನಾರು ಆಗುತ್ತೆ, ಎರಡರಲ್ಲಿ ಯಾವುದಾದ್ರು. ಇನ್ನು ಒಡವೆಗಳು ಮತ್ತು ಮುಖವಾಡ. ಮತ್ತು ಮೂರನೇದಾಗಿ ಬಂದರೆ ತಾಳಿ ಅಥವಾ ಅರಿಶಿನ ಕೊಂಬು, ಅದನ್ನ ಹಸಿ ನೂಲು ಕಟ್ಟಿ ತಾಳಿ ಥರ ಮಾಡ್ಕೋಬೋದು, ಅದು ಆಗುತ್ತೆ. ನೆಕ್ಸ್ಟು ಗೆಜ್ಜೆ ವಸ್ತ್ರ, ಸೀರೆ ಮತ್ತು ಬ್ಲೌಸ್ ಪೀಸು, ಅಕ್ಕಿ ಹಿಟ್ಟು, ಅದರಲ್ಲಿ ರಂಗೋಲಿ ಬಿಡಬೇಕು, ಹಸ್ತದಳವ ರಂಗೋಲಿ ಹಾಕಿ ಅದ್ರ ಮೇಲೆ ಕಳಸ ಮಡಗಬೇಕು. ಮತ್ತು ಕಳಸಕ್ಕೆ ತಾಮ್ರದ್ದು ಚೊಂಬಾಗುತ್ತೆ, ಇಲ್ಲ ಬೆಳ್ಳಿ ಚೊಂಬಾಗುತ್ತೆ, ಬಿಂದಿಗೆ ಯಾವುದಾದ್ರೂ ಸರಿ ತಗೊಳ್ಳಿ. ಮತ್ತು ತಾಮ್ರ ಚೊರ್ಗೆಗೆ ಹಾಕೋದು ನಾಣ್ಯ, ಒಂದು ಪೈಪ್ ಅಥವಾ ಕೋಲು, ಸೇಫ್ಟಿ ಪಿನ್, ದಾರ ಅಥವಾ ಹಸಿ ನೂಲಾರ ಆಗುತ್ತೆ. ಮತ್ತು ಮಾವಿನ ತೋರಣ, ಬಾಳೆಕಂದು, ಕಬ್ಬಿನ ಸೋಗು, ಕಳಸಕ್ಕೆ ತೆಂಗಿನಕಾಯಿ, ಅಂದರೆ ಒಂಚೂರು ಕಣ್ಣು ಕಾಣಬಾರ್ದು ಆ ಥರ ತೆಂಗಿನಕಾಯಿ ತಗೋಬೇಕು. ವೀಳ್ಯದೆಲೆ, ಅಡಿಕೆ. ಒಡ್ಲು ತುಂಬಕ್ಕೆ ಸಾಮಗ್ರಿಗಳು: ಫಸ್ಟ್ನೇದಾಗಿ ಅರಿಶಿನ ಕುಂಕುಮ, ಎರಡನೇದು ಹೂವು ಮತ್ತು ವೀಳ್ಯದೆಲೆ, ಅಡಿಕೆ, ನಾಲ್ಕನೇದು ಬಾಳೆಹಣ್ಣು, ಐದನೇದು ಸೀರೆ ಅಥವಾ ಸೀರೆ ಹೆಂಗಿದ್ರು ಉಡ್ಸಿರ್ತೀವಲ್ವ, ಬ್ಲೌಸ್ ಪೀಸ್ ಇಟ್ಟಿದ್ರೂ ಆಯ್ತದೆ. ಮತ್ತು ಆರನೇದು ಬಳೆ, ಅದು ಹಸಿರಾದ್ರೂ ಆಗ್ಬೋದು, ಕೆಂಪಾದರೂ ಆಗ್ಬೋದು. ಮತ್ತು ಕೊಬ್ಬರಿ, ಅಕ್ಕಿ ಮತ್ತು ಬೆಲ್ಲ. ಇಂಪಾರ್ಟೆಂಟ್ ಅಂದರೆ ಪೂಜೆಗೆ ಬೇಕಾದದ್ದು ಗೋಮಂತ್ರ ಅಥವಾ ಗಂಜಲ. ಮತ್ತು ಲಕ್ಷ್ಮೀ ಪೂಜೆ ಮಾಡೋ ಮೊದಲು ಗಣಪತಿ ಪೂಜೆ ಮಾಡಬೇಕು, ಅದಕ್ಕೆ ಗರಿಕೆ ಬೇಕು. ಗರಿಕೆಯಲ್ಲಿ ಗಣಪತಿ ಮಾಡಿ ಪೂಜೆ ಮಾಡಬೇಕು ಫಸ್ಟು. ಮತ್ತು ಗೋವಿನ ಸಗಣಿ ಮತ್ತು ಅಕ್ಷತೆ. ತಟ್ಟೆ ಜೋಡಿಸಲು ಮನೆಯಲ್ಲೇ ತಯಾರಿಸಿದ ಮಡಿಯಿಂದ ತಿಂಡಿಗಳು: ಫಸ್ಟ್ನೇದಾಗಿ ಹೋಳಿಗೆ, ಕರ್ಜಿಕಾಯಿ, ರವೆ ಉಂಡೆ, ಕೊಬ್ಬರಿ ಮಿಠಾಯಿ, ತಂಬಿಟ್ಟು. ಇನ್ನೂ ಮುಂತಾದವುಗಳನ್ನು ಮಾಡ್ಕೋಬೋದು, ನಾವು ಮನೇಲೆಯ ಮಾಡಿ ಇಟ್ಬೋದು. ಮತ್ತು ತಾಂಬೂಲ, ಫಸ್ಟ್ನೇದಾಗಿ ಬಂದವ್ರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಡ್ತೀವಲ್ಲ, ಅದಕ್ಕೆ ಸಾಮಗ್ರಿಗಳು: ಅರಿಶಿನ ಕುಂಕುಮ, ಹೂವು, ಬಳೆ ಕೆಂಪುದು ಅಥವಾ ಹಸಿರು, ಆವಾಗಲೇ ಹೇಳಿದ್ನಲ್ಲ ಆ ಥರ ತಗೋಬೇಕು. ಮತ್ತು ಬಾಳೆಹಣ್ಣು ಒಂದೇ ಕೊಡೋಂಗಿಲ್ಲ, ಜೋಡಿ ಬಾಳೆಹಣ್ಣೆ ಕೊಡಬೇಕು. ಮತ್ತು ಬ್ಲೌಸ್ ಪೀಸ್, ಎಲೆ ಅಡಿಕೆ, ತೆಂಗಿನಕಾಯಿ. ಇಷ್ಟು ಸಾಕು ತಾಂಬೂಲ ಕೊಡೋದಕ್ಕೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.